ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್ ಅಂತ, ಇಶಾಸ್ ಪೇರೆಂಟ್, ಐಶ್ವರ್ಯ. ಸೊ ನಾನು ಓದಿರೋದು ಇಂಜಿನಿಯರಿಂಗು, ಐಶ್ವರ್ಯ ಓದಿರೋದು BCom. ಸೊ ಇನಿಷಿಯಲಿ ಇಶಾಗೆ ಸ್ಕೂಲ್ ಜಾಯಿನ್ ಮಾಡಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ, ಸೊ ಮೇನ್ ಪಾಯಿಂಟ್ ನಾನು ಇದ್ದಿದ್ದಂದರೆ ಐ ವಾಸ್ ಸ್ಟ್ರಗ್ಲಿಂಗ್ ಮೋರ್ ಇನ್ ಟು ದ ಮ್ಯಾಥ್ಸ್ ಇನ್ ಇನಿಷಿಯಲ್ ಸ್ಟೇಜ್ ಆಗಲಿ, ನನ್ನ ಚೈಲ್ಡ್ಹುಡ್ಡಲ್ಲಿ. ಸೊ ನಾನೇನು ನನ್ನ ಮಗಳು ತುಂಬ ಪ್ರೌಡ್ ಫೀಲ್ ಮಾಡಬೇಕು, ನನಗೆ ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಶಿ ನೀಡ್ಸ್ ಗುಡ್ ಎಜುಕೇಷನ್ನು, ಕಾನ್ಸೆಪ್ಟ್ಸ್ ಎಲ್ಲ ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ಭಾಳ ಇತ್ತು. ಸೊ ಸುಮಾರು ಸ್ಕೂಲ್ನ ನೋಡ್ತಾ ಇದ್ದೆ. ವೆನ್ ಶಿ ವಾಸ್ ಇನ್ 1 year ಆಲ್ಸೋ ಐ ವಾಸ್ ಸರ್ಚಿಂಗ್ ಸೊ ಮೆನಿ ಸ್ಕೂಲ್ಸ್ ಆ್ಯಂಡ್ ಆಲ್. ಸೊ ಆ ಟೈಮಲ್ಲಿ ನನ್ನ ವೈಫಿಗೆ ಆ ಕಸಿನ್ ಗ್ರೂಪಲ್ಲಿ ಪರಿಚಯ ಇದ್ದಿದ್ದು. ಸೊ ಈ ಥರ ಬಂದು ಹೇಳ್ತಾ ಇದ್ದೆ, ಮಂಥನ ಅಂತ ಒಂದು ಸ್ಕೂಲ್ ಇದೆ, ಸೊ ಮಾಂಟೆಸರಿ ಮೆಥಡಲ್ಲಿ ಹೇಳ್ಕೊಡ್ತಾರೆ ಹಾಗೆ ಅಂತ. ನಾನು ಅಷ್ಟು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಲಿಲ್ಲ. ಗೂಗಲ್ ಸರ್ಚ್ ಮಾಡಿದೆ, ಯಾವುದೇ ವೆಬ್ಸೈಟ್ ಸಿಗಲಿಲ್ಲ. ಸೊ ಒಂದು ವೆಬ್ಸೈಟೇ ಇಲ್ಲ ಈ ಸ್ಕೂಲಿಗೆ, ಹೇಗೆ ಅಂಥೇಳಿ ಆ ಥರ ಮೈಂಡ್ ಥಿಂಕಿಂಗ್ ಬರ್ತಾ ಇತ್ತು. ಅಗೇನ್ ಸ್ವಲ್ಪ ದಿವಸ ಆದಮೇಲೆ ಶಿ ಸೈಡ್ ಖಾನ್ ಅಂತ ಅವ್ರ ಪೇರೆಂಟು, ಅವರು ಶಿಫ್ಟೇ ಆಗ್ತಿದ್ದಾರೆ ಏರಿಯಾಯಿಂದ, ಈ ಥರ ಅಂತ ಹೇಳ್ತಾ ಇದ್ದೆ. ಸೊ ಇಷ್ಟೊಂದು ಹೇಳ್ತಿದ್ದಾಳೆ ಅಂತ ನಾವು ವಿಸಿಟ್ ಮಾಡಿದ ಏನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮಗೆ. ಬಟ್ ಒಳ್ಳೆ ಮ್ಯಾಮ್ ಕೊಟ್ಟಿದ್ದು ಓರಿಯೆಂಟೇಷನಿಂದ ಸೊ ಯಾವ ಲೆವೆಲಿಗೆ ಇದಾಯಿತು ಅಂದರೆ, ಆ್ಯಕ್ಚುಲಿ ನಾನೇನು ಮಿಸ್ ಮಾಡ್ಕೊಂಡೆ ಅರ್ಥ ಮಾಡಿಸಿದ್ರೆ ಅವತ್ತು. ಸೊ ವಾಟ್ ಐ ವಾಸ್ ಮಿಸ್ಸಿಂಗ್, ವಾಟ್ ಐ ಮಿಸ್ಡ್ ಆ್ಯಕ್ಚುಲಿ ಅಂತ. ಸೊ ನಮ್ಮ ಟೈಮಲ್ಲೂ ತುಂಬ ಒಳ್ಳೆ ಟೀಚರ್ಸ್ ಇದ್ದರು, ಬಟ್ ಮೇ ಬಿ ನಾನು ಅವ್ರದ್ದು ಟೀಚಿಂಗ್ ಸ್ಟ್ಯಾಂಡರ್ಡ್ಸಿಗೆ ಕಾಪ್ ಅಪ್ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ. ಸೊ ಇವ್ರದ್ದು ಯಾವ ಥರ ಮೆಥಡ್ ಇತ್ತು ಅಂದರೆ, ಸೊ ದೇ ವಾಟ್ ದಟ್ ಸ್ಟ್ಯಾಂಡರ್ಡ್ಸ್ ದ ಸ್ಟೂಡೆಂಟ್ ಲೆವೆಲ್, ಅವ್ರಿಗೆ ಯಾವ ಥರ ಸೂಟ್ ಆಗುತ್ತೆ ಅನ್ನೋದನ್ನು ಹೇಳಕ್ಕೆ ಶುರು ಮಾಡಿದ್ದು. ಸೊ ಐ ವಾಸ್ ಸೋಲ್ಡ್ ದಟ್ ಟೈಮ್ ಇಟ್ ಸೆಲ್ಫ್. ಸೊ ಅವಾಗ ನಾವು ಜಾಯಿನ್ ಮಾಡಿಸಿದ್ವಿ. ಸೆಕೆಂಡ್ ಪಾಯಿಂಟ್ ಹೇಳಬೇಕಂದ್ರೆ, ರೀಸೆಂಟ್ಲಿ ಒನ್ ಡೇ ದಿರ್ ವಾಸ್ ಸಮ್ ಡಿಕ್ಟೇಷನ್ ಕ್ಲಾಸ್ ಅನ್ಕೊಂತೀನಿ. ಸೊ ನನ್ನ ಮಗಳು ಬಂದುಬಿಟ್ಟು ಈ ಥರ ಡಿಕ್ಟೇಟ್ ಮಾಡಿ ನಾನು ಬರ್ದಿದ್ದೀನಿ ಅಂತ ತೋರಿಸಿದ್ಲು. ಸೊ ನನಗೆ ಆ್ಯಕ್ಚುಲಿ ನಂಬೋಕ್ಕಾಗಲಿಲ್ಲ, ಅಂದರೆ ಅವಳು ಇಷ್ಟೆಲ್ಲ ಚೆನ್ನಾಗಿ ಬರ್ದಿದ್ದಾಳ ಅಂತೇಳಿ. ಸೊ ಆ್ಯಸ್ ಯೂಶುವಲ್ ಇವಾಗ ರೀಸೆಂಟ್ ಅಂತ ChatGPT ಓಪನ್ ಮಾಡಿ ಅವಳು ಬರ್ದಿದ್ದನ್ನ ನಾನು ಫೀಡ್ ಮಾಡಿ, ಸೊ ಈ ಏಜಲ್ಲಿರೋ ಮಕ್ಕಳದ್ದು ಕಂಪೇರ್ ಮಾಡುವಂತ ಕೊಟ್ಟಾಗ, ಸೊ ಐ ವಾಸ್ ರಿಯಲಿ ಸರ್ಪ್ರೈಸ್. ಅಂದರೆ ಶಿ ವಾಸ್ ಮೋರ್ ದೆನ್ ಇಟ್ ಬಿ ಹರ್ ಏಜ್ ಆ್ಯಂಡ್ ದಟ್ ಗ್ರೂಪ್. ಸೊ ಇಟ್ ಎಕ್ಸ್ಟೆಂಡ್ಸ್ ಎವ್ರಿ ಸ್ಕಿಲ್ಸ್ ಹಿ ವಾಸ್ ಎಕ್ಸಲೆಂಟ್. ಸೊ ಅದು ತುಂಬ ಖುಷಿ ಆಯಿತು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಒನ್. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಂದರೆ, ಸ್ವಲ್ಪ ಮುಂಚೆ ಮದರ್ ಮ್ಯಾಮ್ ಎಲ್ಲರದ್ದು ನೇಮ್ ಹೇಳ್ತಾ ಇರಬೇಕಾದ್ರೆ ಹೇಳ್ತಾ ಇದ್ರು, ಈಚ್ ಸ್ಟೂಡೆಂಟ್ಸ್ದು ಒಂದೊಂದು ಸ್ಕಿಲ್ನ ದೇವರ್ ಲೈಕ್ ಇಶಾ ಇಸ್ ಎ ಗುಡ್ ಹ್ಯಾಂಡ್ ರೈಟಿಂಗ್ ಸ್ಕಿಲ್, ಸಮ್ ಪೇರೆಂಟ್ ಲೈಕ್ ಸಮ್ ಸ್ಟೂಡೆಂಟ್ಸ್ ಗುಡ್ ಅಂತ. ದಟ್ ಈಸ್ ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದ ಸ್ಕೂಲ್. ಬೇರೆ ಸ್ಕೂಲಲ್ಲಿ ಹೇಗೆ ಅಂತಂದರೆ, ಶಿ ಈಸ್ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂತ. ಸೊ ಈಚ್ ಸ್ಟೂಡೆಂಟ್ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಸ್ಕಿಲ್ಸ್. ಸಮ್ ಅಂದರೆ ಕೆಲವರು ಒಂದು ಚೆನ್ನಾಗಿದೆ, ಕೆಲವರು ಆವ್ರೇಜ್ ಇರ್ತಾರೆ. ಸೊ ಅದನ್ನು ಎತ್ತಿ ಹಿಡಿಯೋದ್ರಲ್ಲಿ, ಸೊ ಇಟ್ ವಾಸ್ ವೆರಿ ಥ್ಯಾಂಕ್ಫುಲ್. ಎಲ್ಲರಿಗೂ ನಮಸ್ಕಾರ. ನಾನು ಐಶ್ವರ್ಯ ಅಂತ. ಸೊ ನನಗೆ ಸ್ಕೂಲ್ ಹಾಕಬೇಕು ಅಂದಾಗ ಫಸ್ಟ್ ತಲೆಯಲ್ಲಿದ್ದಿದ್ದೆ, ನನ್ನ ಮಗಳಿಗೆ ಪ್ರೆಷರೈಸ್ ಆಗಬಾರ್ದು, ನನಗೇನು ಅವಳು ತುಂಬ ಟಾಪರ್ ಆಗೋಗೋದು, ಸೊ ನಂಗೆ ಮೆಡಲ್ ಕೊಡಬೇಕು, ಹಿಂಗೆಲ್ಲ ಅಲ್ಲ. ಅವಳು ಓದಬೇಕು, ಚೆನ್ನಾಗಿ ಓದಬೇಕು, ಬಟ್ ಪ್ರೆಷರೈಸ್ ಆಗಬಾರ್ದು. ಸೊ ನನಗೆ ತುಂಬ ಸ್ಕೂಲ್ ನೋಡಿದ್ವಿ. ಆಮೇಲೆ ಈ ಸ್ಕೂಲಿಗೆ ಬಂದಾಗ ಇವ್ರು ಹೇಳಿದಾಗ, ಓಕೆ ನನಗೆ ಇದೇ ಥರ ಬೇಕು. ಆಕ್ಟಿವಿಟೀಸ್ ಮಾಡ್ತಾ, ಅಂದರೆ ಅವಳಿಗೆ ಗೊತ್ತೇ ಆಗಲ್ಲ ನಾನು ಓದ್ತಾ ಇದ್ದೀನಿ ಅಂತ. ಆಟ ಆಡ್ತಾನೆ ಅವಳು ಸೈನ್ಸ್ ಕಲಿತಾಳೆ, ಮ್ಯಾಥ್ಸ್ ಕಲಿತಾಳೆ. ಸೊ ನಂಗೆ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಓಕೆ ಅಂತ ಆಯಿತು. ಸೊ ಫಸ್ಟ್ ಇಯರ್ ಆಯಿತು, ಆಕ್ಟಿವಿಟೀಸ್ ಅದೇ ಇತ್ತು. ನಂಗೆ ಡೌಟ್ ಇತ್ತು, ಇದೇ ಆಕ್ಟಿವಿಟೀಸಲ್ಲಿ 4 ವರ್ಷ ಅವಳು ಏನು ಕಲಿತಾಳೆ ಅಂತ. ಸೊ ಆಗ ಅವರೊಂದು ಆಕ್ಟಿವಿಟಿ ಮಾಡಿದ್ರು. ಪೇರೆಂಟ್ಸ್ ಕೂಡ ಬಂದುಬಿಟ್ಟು, ಮಕ್ಕಳು ಏನು ಆಕ್ಟಿವಿಟಿ ಮಾಡ್ತಾರೆ ಅದನ್ನು ನೀವು ಮಾಡಬೇಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತ. ಸೊ ನಂಗೆ ಅವತ್ತೊಂದು ಕ್ಲಾರಿಟಿ ಸಿಕ್ತು, ಒಂದೇ ಆಕ್ಟಿವಿಟಿನ ಅವರು ಮಾಡ್ತಾ ವರ್ಷ ಒಂದೊಂದು ಟಾಪಿಕ್ನ ಕಲಿತಾ ಹೋಗ್ತಾರೆ ಅಂತ. ಹಂಗೆ ನನಗೆ ಗ್ರಾಮರಲ್ಲಿ ನಂಗೆ ಮುಂಚೆನೇ ಸ್ವಲ್ಪ ಗ್ರಾಮರ್ ವೀಕು. ಮಧುರಾ ಮ್ಯಾಮ್ ಒಂದು ಸ್ಟೋರಿ ಹೇಳ್ತಾ ಒಂದು ಗ್ರಾಮರ್ ಅರ್ಥ ಮಾಡಿಸಿದ್ರು. ಸೊ ನಂಗೆ ಅವತ್ತೇ ಆಗಿದ್ದು, ನನಗೂ ಮೇ ಬಿ ಈ ಥರ ಟೀಚರ್ಸ್ ಆಗಿನ ಟೈಮಲ್ಲಿ ಇದ್ದಿದ್ರೆ ನಾನು ಈಗ ಇನ್ನೂ ಏನೋ ಈಗ ಇದೀನಿ, ಬಟ್ ಇನ್ನೂ ಏನೋ ಮಾಡಿರ್ಬೋದಿತ್ತು ಅಂತ. ಸೊ ಆ ಥರ ಅವರು ಒಂದು ಮ್ಯಾಥ್ಸ್ ಆಗಿರಲಿ, ಒಂದು ಇಂಗ್ಲೀಷ್ ಆಗಿರಲಿ, ಸ್ಟೋರಿ ಹೇಳ್ತಾ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ತಾರೆ. ಅಂದರೆ ಅವರಿಗೆ ಮಕ್ಳಿಗೆ ತಲೆ ಹೋಗಿರುತ್ತೆ, ಒಂದು ಏನೋ ಕತೆ ಕೇಳೋ ಥರ ಅವ್ರು ಕೇಳಿರ್ತಾರೆ, ಬಟ್ ಅವ್ರಿಗೆ ಅದು ಗೊತ್ತೇ ಆಗಿರಲ್ಲ ನಾನು ಪಾಠಗಳನ್ನ ಕಲಿತಾ ಇದ್ದೀನಿ ಅಂತ. ಸೊ ನಂಗೆ ಹಂಗಾಗಿ ಈ ಸ್ಕೂಲ್ ತುಂಬಾ ಇಷ್ಟ ಆಗಿದ್ದು. ಅವಳು ಹೇಗೆ 4 year ಮುಗೀತು ಅಂದರೆ ನಮ್ಗೆ ಇನ್ನೂ ಮೊನ್ನೆ ಜಾಯಿನ್ ಮಾಡಿದ ಫೀಲ್ ಇದೆ. ಓಕೆನಪ್ಪ, ಇನ್ನೂ 3 ವರ್ಷ ಇಲ್ಲಿ ಮಗು ಥರ ಆರಾಮಾಗಿರ್ತಾಳೆ ಅನ್ಕೊಂತಿದ್ವಿ. ಅದು ಯಾವಾಗ 4 year ಆ್ಯನ್ಯುವಲ್ ಡೇ ಆಗಿ ಅವಳಾಗ ಗ್ರ್ಯಾಜುಯೇಟ್ ಆದ್ಲು ಗೊತ್ತೇ ಆಗಲಿಲ್ಲ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಧುರಾ ಮ್ಯಾಮ್, ಥ್ಯಾಂಕ್ ಯು ಶ್ರೀಹರಿ ಸರ್, ಮತ್ತು ಮಾನಸ. ಇಷ್ಟು ಜನಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಮಗಳನ್ನ ಈ ಲೆವೆಲಿಗೆ ತಂದು ನಿಲ್ಲಿಸಿರೋದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಮ್ಯಾಮ್. ಆಯಾಗಳು ಕೂಡ, ಬಿಕಾಸ್ ನಾವು ಮಗುನ ಜಾಯಿನ್ ಮಾಡಿದಾಗ ತುಂಬ ಚಿಕ್ಕವಳಿದ್ಲು. ನಾನು ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡಿದ್ದೆ, ಅದು ಅವಳಿಗೆ ಲಿಟ್ರಲಿ ಅವಳಿಗೆ ಖುಷಿ ಹೋಗ್ಬೇಕು ಅಂದ್ರೂ ಹೇಳೋಕೆ ಗೊತ್ತಾಗ್ತಿರ್ಲಿಲ್ಲ.
ಸೊ ಹೆಂಗೆ ನಂಗೆ ತುಂಬ ಭಯ ಆಗ್ತಿದೆ, ಪ್ಯಾಂಪರ್ಸ್ ಕಳಿಸ್ಲಾ ಏನು ಅಂತ ನಾನು 100 ಡೌಟ್ ಕೇಳ್ತಾ ಇದ್ದೆ. ಆಗ ಅವ್ರು ಒಂದೇ ಹೇಳಿದ್ದು, ನೀವು ಮಗುನ ಬಿಡೋ ತನಕ ನೀವು ಪೇರೆಂಟ್, ಇಲ್ಲಿಗೆ ಬಂದಾಗ ನಾವು ಪೇರೆಂಟ್, ಅವ್ರು ಪ್ರತಿಯೊಂದನ್ನು ಕೂಡ ನಾವು ನಮ್ಮ ಮಗು ಥರ ನೋಡ್ಕೊತೀವಿ ಅಂತ. ಲಿಟರಲಿ ಅವ್ರು ಹಾಗೆ ನೋಡ್ಕೊಂಡಿದ್ದಾರೆ ಕೂಡ. ಸೊ ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.